ಹೇಗೆ ಒಂದು ಸಣ್ಣ ನೋಟ್ಬುಕ್ನ ಸಹಾಯದಿಂದ ಈ ವ್ಯಕ್ತಿ ಇವತ್ತು 144 ಲಕ್ಷ ಕೋಟಿ ಬೆಲೆ ಬಾಳುವಂಥ ಕಂಪ್ನಿನ ಹುಟ್ಟಾಕಿದ್ದಾನೆ. ಮಾರ್ಕ್ ಜುಗರ್ಬರ್ಗು ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಸ್ಟೂಡೆಂಟ್ ಆಗಿರ್ತಾನೆ. ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಎಲ್ಲರೂ ಕೂಡ ಒಂದು ನೋಟ್ಬುಕ್ನ ಯೂಸ್ ಮಾಡ್ತಿರ್ತಾರೆ. ಆ ನೋಟ್ಬುಕ್ ಒಂಥರ ಕಾಲೇಜ್ ಐಡಿ ಇದ್ದಂಗೆ. ಇದರಲ್ಲಿ ಅವರ ಪರ್ಸನಲ್ ಡೀಟೇಲ್ ಎಲ್ಲ ಇರುತ್ತೆ, ಯಾವ ಬ್ರಾಂಚು ಏನು ಎಲ್ಲಾನು. ಇದರಿಂದ ಕಾಲೇಜ್ನವ್ರಿಗೆ ಒಬ್ಬರಿಂದ ಒಬ್ಬರನ್ನ ಇಂಟ್ರಾಕ್ಟ್ ಮಾಡೋದು ತುಂಬ ಈಸಿ ಆಗ್ತಾ ಇರುತ್ತೆ. ಇದನ್ನೆಲ್ಲನೂ ಡಿಜಿಟಲಿ ತಂದರೆ ಹೆಂಗಿರುತ್ತೆ ಅಂತ ಮಾರ್ಕ್ ಜುಗರ್ಬರ್ಗ್ ಪ್ಲಾನ್ ಮಾಡಿ ಒಂದು ವೆಬ್ಸೈಟ್ ಲಾಂಚ್ ಮಾಡ್ತಾನೆ. ಆ ವೆಬ್ಸೈಟ್ ನೇಮ್ ಬಂದ್ಬಿಟ್ಟು ಫೇಸ್ ಮಾಶ್ ಅಂತ. ಈ ಫೇಸ್ ಮಾಶು ಭಾಳ ದಿವಸ ನಡೆಯಲ್ಲ, ಮುಂದೆ ಹೋಗಿ ಇದನ್ನ ಕ್ಲೋಸ್ ಮಾಡಬೇಕಾಗತ್ತೆ. ಬಟ್ ಆದರೆ ಈ ಮಾರ್ಕ್ ಜುಗರ್ಬರ್ಗು ಸುಮ್ ಕುತ್ಕೊಳಲ್ಲ. ಈ ಫೇಲ್ಯೂರ್ಗೆ ಏನು ಕಾರಣ ಅಂತ ಹುಡುಕ್ತಾನೆ. ಈ ಫೇಲ್ಯೂರ್ಗೆ ಮೇನ್ ರೀಸನ್ ಏನಾಗಿರುತ್ತೆ ಅಂದರೆ, ಎಷ್ಟೋ ಜನ ಡೈರೆಕ್ಟ್ಲಿ ಅವ್ರ ಪರ್ಸನಲ್ ಡೀಟೇಲ್ನ ಆನ್ಲೈನಲ್ಲಿ ಅಪ್ಲೋಡ್ ಮಾಡೋಕ್ಕೆ ಎದುರ್ಕೊಂತ ಇರ್ತಾರೆ. ಬಟ್ ಆದರೆ ಇದನ್ನೆಲ್ಲ ಅವ್ರ ಫ್ರೆಂಡ್ಸಿಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತಾರೆ, ಫ್ರೆಂಡ್ ಜೊತೆ ಇಂಟ್ರಾಕ್ಷನ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಇದನ್ನೇ ಮತ್ತೆ ಆಪರ್ಚುನಿಟಿಯಾಗಿ ಯೂಸ್ ಮಾಡಿದ ಮಾರ್ಕ್ ಜುಗರ್ಬರ್ಗು ಅವ್ರ ಫ್ರೆಂಡ್ ಜೊತೆ ಸೇರಿಕೊಂಡು ಫೇಸ್ಬುಕ್ನ ಲಾಂಚ್ ಮಾಡ್ತಾನೆ. ಇವತ್ತು ಫೇಸ್ಬುಕ್ದು ವ್ಯಾಲ್ಯೂಯೇಷನ್ನು 144 ಲಕ್ಷ ಕೋಟಿ. ಇವತ್ತು ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು ಎಲ್ಲಾನು ಕಂಟ್ರೋಲ್ ಮಾಡುತ್ತೆ.